ಇದನ್ನು ಹೊಟ್ಟೆ ಒಳಗೆಲ್ಲ ಗುಡು 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 ಆಗ್ತದೆ. ನಮ್ದು ಹೀರೋ ರೆಡಿ ಸ್ಕೂಲ್ಗೆ. ಹಾ ಬಾ, ನೀವೊಮ್ಮೆ ಟ್ರೈ ಮಾಡಿ ನೋಡಿ ನಾನು. ಹಲೋ ಫ್ರೆಂಡ್ಸ್, ಆಲ್ಮೇಲೆ ಮಾತಾಡಲ್ಲ. ನಾನು ಕೀರ್ತಿ. ಇವತ್ತು ಮಂಡೇ, ಅವ್ಯಕ್ತದ ಫಸ್ಟ್ ಡೇ ಸ್ಕೂಲ್. ಹಾಗೆ ಬೆಳಿಗ್ಗೆ ಬೇಗ ಎದ್ದು ಎಲ್ಲ ರೆಡಿ ಮಾಡ್ತಿದ್ದೇವೆ ತಿಂಡಿಗೆಲ್ಲ. ಅವ್ಯಕ್ತಿಗೆ ಇವತ್ತು ಸ್ಕೂಲ್. ನನಗೆ ಒಂದು ಸ್ವಲ್ಪ ನಾನು ಜಾಸ್ತಿ ಎಕ್ಸೈಟೆಡ್ ಆಗಿದ್ದೇನೆ. ಹೊಟ್ಟೆ ಒಳಗೆಲ್ಲ ಗುಡು 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 ಆಗ್ತದೆ ನನಗೆ. ಎಂತ ಮಾಡ್ತಾನ, ಎಂತ ಹೇಗೆ ಫುಲ್ ಡೇ. ಅದು ಬೇರೆ ಅವರಿಗೆ 9 to 3:30 ಅಂತೆ. ಅದೇ ಹೇಗೆ ಮಾಡ್ತಾನ, ಫುಲ್ ಡೇ ಹೇಗೆ ಇರ್ತಾನ, ಅದೊಂದು ಎಲ್ಲರಿಗೊಂದು ಇರ್ತದಲ್ಲ. ಹಾಗೆ ನಾನು ಸ್ವಲ್ಪ ಪುಕ್ಕ ಆಗ್ತದೆ ನನಗೆ. ನೋಡುವ, ಇವಾಗ ಬೆಳಿಗ್ಗೆ ತಿಂಡಿಗೆ ಇಡ್ಲಿ. ನಿಮಗೆ ತೋರಿಸ್ತೇನೆ ನಮ್ದು ಇಡ್ಲಿ ಎಷ್ಟು ಕಡ್ದಿಟ್ಟಿದಾರ ಅಮ್ಮ. ಎಷ್ಟು ಕಡ್ದಿಟ್ಟಿದ್ದು, ಇಷ್ಟು ಕರ್ದಿಟ್ಟಿದ್ದು ಇಷ್ಟಾಗಿದೆ ಈಗ. ಹಾಗೆ ನಾವು ಇಡ್ಲಿ ಎಲ್ಲ ಮಾಡಿ ಅವನಿಗೆ ಬಾಕ್ಸ್ಗೆ ರೆಡಿ ಮಾಡೋದೆಲ್ಲ ನಾನು ವಿಡಿಯೋ ಮಾಡ್ತೇನೆ. ಇಡ್ಲಿ ಬೇಯಲಿಕ್ಕೆ ಇಟ್ಟಿದ್ದಾರೆ. ಬಾಕ್ಸಿಗೆ ಅವನಿಗೆ ಮಖಾನ ಮಾಡಿ ಕೊಡುವ ಅಂತ. ಮಖಾನ ಒಂಚೂರು ಫ್ರೈ ಮಾಡಿ ಕೊಡ್ತೇನೆ. ಮತ್ತೊಂದು ಸ್ವಲ್ಪ ವಾಲ್ನಟ್ ಉಂಟು, ಅದನ್ನು ಒಂಚೂರು ಹಾಕ್ತೇನೆ ಸ್ನ್ಯಾಕ್ಸಿಗೆ. ಬಾಕ್ಸಲ್ಲೆಲ್ಲ ತಿನ್ಬೇಕು ಕಂದ. ಸುಸ್ಸು ಬಂದ್ರೆ ಏನ್ ಹೇಳ್ತೀರಿ? ಏನ್ ಹೇಳ್ತೀರಿ? ಜೋರಲ್ಲಿ ಹೇಳಿ, ಜೋರಲ್ಲಿ ಹೇಳಿ. ವೆರಿ ಗುಡ್. ಗುಡ್ ಮಾರ್ನಿಂಗ್ ಹೇಳಿ. ಅದೇನು ಕಲೆಗೆ ನೋಡುದು. ನಮ್ದು ಹೀರೋ ರೆಡಿ ಸ್ಕೂಲ್ಗೆ. ಎಂತ ಮಾಡ್ತದೇನ. ಅಯ್ಯೋ, ಆಯ್ತು, ನನ್ನ ಮಗ ರೆಡಿ ಆದ. ಇನ್ನು ನಾನು ರೆಡಿ ಆಗ್ತೇನೆ. ತಿಂದು ಸ್ಕೂಲಿಗೆ. ರೆಡಿ ಎಲ್ಲ ಆದ್ವಿ ಗೈಸ್. ಆಟೋಗೆ ವೆಯ್ಟ್ ಮಾಡ್ತಾ ಇದ್ದೇವೆ. ಆಟೋ ಬಂದಿದೆ, ಇನ್ನು ಹೊರಡುದು. ಹಾಯ್, ಗುಡ್ ಮಾರ್ನಿಂಗ್ ಹೇಳಿ. ಸ್ಕೂಲ್ ಮುಗಿಸಿ ಸ್ವಲ್ಪ ಬೇರೆ ಕೆಲಸ ಎಲ್ಲ ಉಂಟು, ಅದೆಲ್ಲ ಮುಗಿಸಿ ಆಮೇಲೆ ಬರುದು. ಮೆಲ್ಲ ಹೇಳಿ. ಚಪ್ಪೆ ಆಗಿದ್ದಾನೆ. ಇದು ಸರಿ. ಹಾ ಬಾ ಬಾ. ಇದು ಇವನದು ಕ್ಲಾಸ್. ಕೆಳಗೆ ಮೇಲೆ ಗೊತ್ತಿಲ್ಲ, ನೋಡ್ಬೇಕು ಇವಾಗ.
ಮನೆಗೆ ಬಂದೆ ಗೈಸ್ ಇವಾಗ. ಒಂದ್ ಸ್ವಲ್ಪ ಕೂಗಿದೆ, ಲಾಸ್ಟಿಗೆ ಒಂದ್ ಸ್ವಲ್ಪ ಕೂಗಿದೆ. ಫಸ್ಟಿಗೆ ಸುಮ್ಮನಿದ್ದ, ಆಮೇಲೆ ಸ್ವಲ್ಪ ಕೂಗ್ಲಿಕ್ಕೆ ಶುರು ಮಾಡಿದ. ಮತ್ತೆ ನಾನು ಜಾಸ್ತಿ ಹೊತ್ತು ನಿಲ್ಲಿಲ್ಲ, ನಾನು ನಿಂತು ಇನ್ನು ಜಾಸ್ತಿ ಕೂಗ್ತಾನೆ ಅಂತೇಳಿ ನಾನು ಬಂದೆ. ತಿಂಡಿ ತಿಂತಾ ಇದ್ದೇನೆ. ನಮ್ಗೆ ಇವತ್ತು ಇಡ್ಲಿ ಸಾಂಬಾರ್. ಬೆಳಿಗ್ಗೆ ಹೇಳಿದೆ ಅಲ್ಲ, ಹಾಗೆ ಬೆಳಿಗ್ಗೆ ಹೋಗುವ ಸರಿ ತಿಂದಿರ್ಲಿಲ್ಲ ನಾನು, ಅದಕ್ಕೆ ಈಗ ತಿನ್ನುವ ಅಂತ ಬರ್ಲಿಕ್ಕೆ ಹೋಗ್ತಾ ಇದ್ದೇನೆ. ಲೇಟ್ ಆಯ್ತು ಸ್ವಲ್ಪ. ಕರ್ಕೊಂಡು ಬಂದೆ. ಮ್ಯಾಮ್ ಹತ್ರ ಕೇಳಿದೆ, ಸೈಲೆಂಟ್ ಆಗಿದ್ದ ಅಂತ ಹೇಳಿದ್ರು. ಇಲ್ಲಿ ಇವಾಗ ಏನಾದೊಂದು ಸ್ನ್ಯಾಕ್ಸ್ ಮಾಡುವ ಅಂತ ಯೂಟ್ಯೂಬಲ್ಲ ನೋಡಿದ್ದೆ ನಾನು, ಹಾಗೆ ಅದನ್ನು ಮಾಡಿಕೊಡುವ ಅಂತ. ಇದು ಆಲೂಗೆಡ್ಡೆದ್ದು ಸ್ನ್ಯಾಕ್ಸ್ ಮಾಡುವ ಅಂತ ತೋರಿಸ್ತೇನೆ ನಿಮಗೆ. ಪೊಟ್ಯಾಟೋನ ಒಂದು ದೊಡ್ಡ ಪೊಟ್ಯಾಟೊ ಮತ್ತೊಂದು ಸಣ್ಣ ಪೊಟ್ಯಾಟೋನ ಚಂದ ಬೇಯಿಸಿ ಸ್ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೇನೆ ಇಲ್ಲಿ. ಈಗ ಅದಕ್ಕೆ ಅಕ್ಕಿ ಹಿಟ್ಟು ಹಾಕು. 2 ಸ್ಪೂನು ಅಕ್ಕಿ ಹಿಟ್ಟಂತೆ. ಎಲ್ಲ ಬಿತ್ತು ಅದು ಅಕ್ಕಿ ಹಿಟ್ಟು ಹಾಕಿದೆ. ಈಗ ಕಾರ್ನ್ ಫ್ಲೋರ್ ಅಂತ ಒಂದು 2 ಸ್ಪೂನು. ಇದು ನಾನು ಯೂಟ್ಯೂಬಲ್ಲಿ ನೋಡಿದ್ದೆ ಆಯ್ತಾ, ನನ್ನ ರೆಸಿಪಿ ಅಲ್ಲ ಇದು. ಅದಕ್ಕೆ ಒಂಚೂರು ಇದು ಉಪ್ಪು ಚೂರು ಹಾಕು, ಜಾಸ್ತಿ ಆದರೆ ಮತ್ತೆ. ನಾನು ಇದು ಬಟಾಟೆ ಬೇಯುವಾಗ ಕೂಡ ಉಪ್ಪು ಹಾಕಿದ್ದೇನೆ. ಮತ್ತೆ ಇದು ಚಿಲ್ಲಿ ಪೌಡರ್ ಒಂಚೂರು ಹಾಕ್ತೇನೆ. ಜಾಸ್ತಿ ಬೇಡ, ಒಂಚೂರು ಸಾಕು. ಜಾಸ್ತಿ ಸಾಲ. ಒಂಚೂರು ಗರಂ ಮಸಾಲೆ ಹಾಕ್ತೇನೆ, ಸಾಕು. ಈಗ ಇದನ್ನೆಲ್ಲ ಚಂದ ಮಿಕ್ಸ್ ಮಾಡಿ ಉಂಡೆ ಹಾಗೆ ಮಾಡಬೇಕಂತ. ಉಂಡೆ ಹಾಗೆ ಮಾಡ್ತೇನೆ ಆಯ್ತಾ. ಈಗ ಉಂಡೆ ಮಾಡಿ ಆಯ್ತು. ಅದನ್ನು ಸಣ್ಣ ಸಣ್ಣ ಇಷ್ಟೇ ಸಣ್ಣದು ಹೀಗೆ ಸಣ್ಣ ಸಣ್ಣ ಉಂಡೆ ತಗೊಂಡು ಆಮೇಲೆ ನಾನು ಈ ಥರ ಶೇಪ್ ಮಾಡಬೇಕು. ಈ ಥರ ಶೇಪ್ ಮಾಡಿ 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 ಇಡಬೇಕು. ಇದೆಲ್ಲ ಮಾಡಿದ್ಮೇಲೆ ತೋರಿಸ್ತೇನೆ. ನೋಡಿದ ಹಾಗೆ ಒಂದೊಂದೆಲ್ಲ ಈ ಥರ ಶೇಪ್ ಮಾಡಿಟ್ಟಿದ್ದೇನೆ. ಇದನ್ನು ಎಣ್ಣೆಗೆ ಬಿಡು. ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೇನೆ. ನೋಡಿ ಗೈಸ್, ಅದು ಕಾಯ್ತು ನೋಡಿ. ಇವಾಗ ಅದನ್ನು ತೆಗಿಯುವ, ಕಾಯ್ತು ಅದು. ನೋಡಿ ಹೀಗೆ ಆಯ್ತು. ಕ್ರಮ ಹೇಳ್ತದೆ, ಒಳ್ಳೆದಾಗಿದೆಯಾ? ಒಳ್ಳೆದಾಗಿದೆ, ಕ್ರಿಸ್ಪಿ ಆಗಿ. ನೀವೊಮ್ಮೆ ಟ್ರೈ ಮಾಡಿ ನೋಡಿ, ನಾನು ಸುಲಭ ಉಂಟು ಮಾಡಲಿಕ್ಕೆ. ಒಳ್ಳೆ ಕುರುಮ ಹೇಳ್ತದೆ. ಅವ್ಯುಕ್ತು ತಿಂತಾ ಇದ್ದಾನೆ, ಕೊಟ್ಟೆ ಅವನಿಗೆ. ಒಮ್ಮೆ ಸ್ವಲ್ಪ ತಿಂದ, ಈಗ ಇನ್ನೊಮ್ಮೆ ಬೇಕು ಅಂತ ಹಾಕ್ಸ್ಕೊಂಡಿದ್ದಾನೆ. ಹೇಗುಂಟು ಕಂದ? ಕಾಯಿಸಿ ಲಾಸ್ಟಿಗೆ ಇಷ್ಟೇ ಉಳಿತು, ಮತ್ತೆ ಎಲ್ಲ ಖಾಲಿ, ಎಲ್ಲ ತೊಳಿಲಿಕ್ಕೆ ಹಾಕಿದ್ದು. ಈಗ ಕೊಡುವ, ಹೇಗೆ ಹೇಳ್ತಾರೆ ಇದ ಟೇಸ್ಟ್ ನೋಡಿ. ಬಿಸಿ ಉಂಟು,
ಸೂಪರ್. ಈಗ ತಿನ್ನು ಹೇಗೆ ಅಂತ ಹೇಳಿ. ಅದಲ್ಲ ಆಗುದಿಲ್ಲ ನೀನು. ಅಮ್ಮ ಹೇಗೆ ಅಂತ ಹೇಳಿ. ನೆಕ್ಸ್ಟ್ ನೀನೆಲ್ಲ ಹೇಳಿಕೊಟ್ಟಾಗ ಹೇಳುದು ಸರಿ ಹೇಳ್ಬೇಕು. ನಿಜ ಒಳ್ಳೆ ಆಗಿದ್ದ. ನಿಮ್ಮ ಮಗನ ಹತ್ರ ಹೇಳಿ ಇಟ್ಕೊಳ್ಳ. ಅವ ತಿಂದ. ನಿಮ್ಮದಲ್ಲಿ ನಾನ್ ತಿಂದು ನೋಡ್ತೇನೆ. ನನ್ನದು ಒಂದು ಹೇಗೆ ಒಳ್ಳಾಗಿದೆ. ಕೊರ್ಕುರೆ ಒಳ್ಳಾಗ್ತದೆ. ನೆಕ್ಸ್ಟ್ ಇದು ಟ್ರೈ ಮಾಡಿ. ಇನ್ನು ದೊಡ್ಡಪ್ಪನಿಗೆ ಒಂಚೂರು ಕೊಡು. ಹುಷಾರು ಬೇಕಾದ್ರೆ ಅಲ್ಲಿ ತಗೊಂತೀನಿ.